ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ರದ್ದುಪಡಿಸಲು ನಟೇಶ್ ರಿಟ್ ಅರ್ಜಿ ಸಲ್ಲಿಸಿದ್ದು ಇಡಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ಇವತ್ತು ಡಿಕೆ ನೇತೃತ್ವದ ಸಮಿತಿಯಿಂದ ಕೋವಿಡ್ ಮಧ್ಯಂತರ ವರದಿ ಬಗ್ಗೆ ಸಭೆ ನಡೆಯಲಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಾಯುಕ್ತಕ್ಕೆ ಇಡಿ ಬರೆದಿರೋ ಪತ್ರದ ವಿರುದ್ಧ ಮುಡಾದ ಮಾಜಿ ಆಯುಕ್ತ ಡಿಬಿ ನಟೇಶ್ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅಕ್ಟೋಬರ್ 28, 29ರಂದು ಇಡಿ ತಮ್ಮ ಹೇಳಿಕೆ ಪಡೆದಿರೋದು ಕಾನೂನು ಬಾಹಿರ. ಪಿಎಂಎಲ್ಎ ಕಾಯ್ದೆ ಅಡಿಯ ಶೋಧನೆ ಮತ್ತು ಇಡಿ ನೀಡಿದ್ದ ಸಮನ್ಸ್ ರದ್ದುಪಡಿಸುವಂತೆ ಡಿಬಿ ನಟೇಶ್ ಮನವಿ ಮಾಡಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿರೋ ಹೈಕೋರ್ಟ್ ಇಡಿಗೆ ನೋಟಿಸ್ ಜಾರಿ ಮಾಡಿ ಡಿಸೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಿದೆ. ಇಂದು ಡಿಸಿಎಂ ಡಿಕೆ ನೇತೃತ್ವದ ಸಮಿತಿಯಿಂದ ಕೋವಿಡ್ ಹಗರಣದ ಕುರಿತ ವರದಿ ಬಗ್ಗೆ ಸಭೆ ನಡೆಯಲಿದೆ. ಮೈಕಲ್ ಕುನ್ಹಾ ನೇತೃತ್ವದ ಕಮಿಟಿ ಕೋವಿಡ್ ಮಧ್ಯಂತರ ವರದಿ ನೀಡಿತ್ತು. ಈ ಬಗ್ಗೆ ಇಂದು ಸಚಿವ ಸಂಪುಟ ಉಪಸಮಿತಿಯಿಂದ ಸಭೆ ನಡೆಯಲಿದೆ. ಶಿಫಾರಸುಗಳ ಮೇಲಿನ ಕ್ರಮಗಳ ಮೇಲುಸ್ತುವಾರಿ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿಯ ವರದಿಗಳನ್ನು ಪರಾಮರ್ಶಿಸಿ ಸೂಕ್ತ ಶಿಫಾರಸು ಮಾಡಲು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಫೆಬ್ರವರಿ 4ರಂದು ಕ್ರಾಂತಿವೀರ ಬ್ರಿಗೇಡ್ ಹೊಸ ಕಮಿಟಿ ಘೋಷಣೆ ಮಾಡಲಾಗುತ್ತೆ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಸಾಧು ಸಂತರು ಸೇರಿದಂತೆ ಕ್ರಾಂತಿವೀರ ಬ್ರಿಗೇಡ್ ಅಂತ ನಾಮಕರಣ ಮಾಡಿದ್ದಾರೆ. ಇಂದು ಬಸವನ ಬಾಗೇವಾಡಿಯಲ್ಲಿ ಪೂರ್ವಭಾವಿ ಸಭೆ ಮಾಡ್ತಿದ್ದೇವೆ. ಫೆಬ್ರವರಿ 4ರಂದು 1000 ಜನ ಸಾಧು ಸಂತರಿಗೆ ಪಾದಪೂಜೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಶಾಸಕ ಯತ್ನಾಳ್ ಹಾಗೂ ಲಕ್ಷ್ಮಣ ಸವದಿ ಒಂದೇ ವಿಮಾನದಲ್ಲಿ ಆಗಮಿಸಿ ಅಚ್ಚರಿ ಮೂಡಿಸಿದ್ದಾರೆ. ಲಕ್ಷ್ಮಣ ಸವದಿ ಯತ್ನಾಳ್ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಈರಣ್ಣ ಕಡಾಡಿ ಕೂಡ ಒಂದೇ ವಿಮಾನದಲ್ಲಿ ನಿನ್ನೆ ಹುಬ್ಬಳ್ಳಿಗೆ ಬಂದಿಳಿದಿದ್ರು. ಈ ವೇಳೆ ಸವದಿ ಮಾತನಾಡಿ, ಯತ್ನಾಳ್ ಹಾಗೂ ನನ್ನ ನಡುವೆ ಪಕ್ಷದ ಕುರಿತು ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಪಕ್ಕದ ಜಿಲ್ಲೆ ಗೆಳೆಯರು ಕೂಡಿದ್ದೀವಲ್ಲ ಅಷ್ಟೇ. ಅವರು ಬ್ರೇಕ್ಫಾಸ್ಟ್ ಬಂದರು, ನಾವು ಬ್ರೇಕ್ಫಾಸ್ಟ್ ನಲ್ಲಿ ಹಳೆ ಮನೆಯಿಂದ ಹೊಸ ಮನೆ. ಅಧಿವೇಶನದಲ್ಲಿ ವಕ್ಫ್ ಮತ್ತು ಮೀಸಲಾತಿ ವಿಚಾರ ಚರ್ಚಿಸಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹಿಸಿದ್ದಾರೆ. ನಾನು ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದೇನೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾಮಕಾವಸ್ಥೆ ಚರ್ಚೆ ಆಗ್ತಿದೆ. ಆದ್ರೆ ಮೊದಲ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರು. ಅಲ್ಲದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಸದನದಲ್ಲಿ ಚರ್ಚಿಸಬೇಕು. ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ಒಂದು ರೀತಿ ನಾಮಕಾವಸ್ಥೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನಾನು ಸ್ಪೀಕರ್ ಅವ್ರಿಗೆ ಪತ್ರ ಬರೆದಿದ್ದೇನೆ. 9ನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು. ಅಲ್ಲಿಂದ ಬೇರೆ ಬೇರೆ ಚರ್ಚೆ ತಗೋಬೇಕು. ಬೆಳಗಾವಿ ಅಧಿವೇಶನದ ವೇಳೆ ನಾವು ಟ್ರ್ಯಾಕ್ಟರ್ ಹೋರಾಟ ಮಾಡ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಸರ್ಕಾರ ಅಕಸ್ಮಾತ್ ಗುಂಡು ಹಾರಿಸಿದ್ರೆ ಏನಾದ್ರೂ ಮಾಡಿದ್ರೆ ರಾಜ್ಯ ಸರ್ಕಾರ 24 ಗಂಟೆಯಲ್ಲಿ ಇರಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಹೋರಾಟದ ಬಗ್ಗೆ ಇಂದು ಬೆಳಗಾವಿಯಲ್ಲಿ ಸಭೆ ಮಾಡ್ತೇವೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಚುನಾವಣೆಯಲ್ಲಿ ನನ್ನ ಸೋಲಿಸ್ತೇನೆ ಅನ್ನೋರು ನಕಲಿ ಸ್ವಾಮೀಜಿಗಳು ಅಂತ ಮಠಾಧೀಶರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ನನ್ನ ಹೇಳಿಕೆ ಬಗ್ಗೆ ಮಾತನಾಡುವ ಮಠಾಧೀಶರು ಸರ್ವಜ್ಞನ ವಚನ ಓದ್ಲಿ. ನಂದಿಯ ಹೆಸರಿನವ ನೊಂದು ರಾಜ್ಯವನ್ನಾಳಿದ, ಬಂಧನ ಭಯಪಟ್ಟು ನೀರಿನೊಳು ಸಂದು ಹೋದನು ಅಂತ ಸರ್ವಜ್ಞ ಹೇಳಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಲಿ ಅಂತ ಯತ್ನಾಳ್ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವಿಚಾರವಾಗಿ ಮಾತನಾಡಿರೋ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಪರಮೇಶ್ವರ್ ಹಿರಿಯ ನಾಯಕರು. ಸಿದ್ದರಾಮಯ್ಯ, ಡಿಕೆ ಜೊತೆಗೆ 4-5 ಹಿರಿಯ ನಾಯಕರಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ಕೆಲ ಸಣ್ಣ ಮಾತುಗಳು ಬರಬಹುದು, ಅದು ವಿಚಾರ ಆಗಲ್ಲ. ಸಾಮರಸ್ಯದಿಂದ ಸರ್ಕಾರ ನಡೆದುಕೊಂಡು ಹೋಗ್ತದೆ ಅಂತ ಹೇಳಿದ್ದಾರೆ.